ಮಹಾಪುರಾಣ 125ನೇ ಭಾಗ. ಮಹಾಪುರಾಣ 125ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಹಾಪುರಾಣ ಶಾಸ್ತ್ರ 125ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 124 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ನೀವು ಅವುಗಳನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ನೋಡ್ರಿ, ಈಗ ಈ ವಸುದೇವ ಇಲ್ಲಿಂದ ಉಪಾಯವಾಗಿ ಹೊರಬಿದ್ದಿದ್ದ. ಅಂದರೆ ಸಮುದ್ರ ವಿಜಯರಾಜ ಅವನನ್ನ ಉದ್ಯಾನದಲ್ಲಿ ಇರೋದಕ್ಕೆ ಹೇಳಿದ್ದ. ಉದ್ಯಾನದಲ್ಲೇ ಆಟ ಆಡ್ತಿದ್ದ ಅಂತ ಅವನಿಗೆ ನನ್ನನ್ನು ಬಂದಿಯನ್ನಾಗಿ ಮಾಡಿ ಹಾಕಿದ್ದಾರೆ ಅಂತ ಗೊತ್ತಾದಂಥ ವಸುದೇವ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದ. ಸ್ಮಶಾನದಲ್ಲಿ ನಾನು ವಿದ್ಯೆ ಸಿದ್ಧ ಮಾಡ್ತೀನಿ ಅಂತ ಹೋದವನು ಅಲ್ಲಿ ನಾನು ಸತ್ತೋದೆ ಅಂತ ಹೇಳಿ ನಂಬಿಸಿ ಬಿಟ್ಟ. ಅವರಿಗೆ, ಯಾರಿಗೆ? ಸಮುದ್ರ ವಿಜಯನಿಗೆ, ಇವರಿಗೆಲ್ಲನೂ ಅಲ್ಲಿಂದ ಮುಂದುವರೆದು ಬಿಟ್ಟ. ಇವನು ವಸುದೇವ ಇಷ್ಟು ಪುಣ್ಯಾತ್ಮ ಇದ್ದ. ಎಲ್ಲಿ ಹೋಗ್ತಾನೆ ಅಲ್ಲೆಲ್ಲ ರಾಜರೆಲ್ಲ ಅವನನ್ನು ಹಿಡ್ಕೊಂಡು ಹೋಗಿ ಅವನಿಗೆ ತಮ್ಮ ತಮ್ಮ ಕನ್ಯಾರನ್ನೆಲ್ಲ ಮದುವೆ ಮಾಡಿಕೊಡ್ತಾ ಇದ್ರು. ಇಷ್ಟು ಭಯಂಕರ ಪುಣ್ಯಾತ್ಮ. ಇನ್ನು ಹೀಗೆ ಹೋಗ್ತಾ ಅವನು ಶ್ಯಾಮಲೆ ಅಂತ ಒಂದು ಹುಡುಗಿ ಜೊತೆ ಮದುವೆ ಆದ. ಅದಾದ ನಂತರ ವಿಜಯಾರ್ಧ ಪರ್ವತಕ್ಕೆ ಹೋಗಿಬಿಟ್ಟ. ವಿಜಯಾರ್ಧ ಪರ್ವತಕ್ಕೆ ಹೋಗಿ ಅಲ್ಲಿ ಗಂಧರ್ವ ವಿದ್ಯೆಯಲ್ಲಿ ಪ್ರವೀಣನಾದಂತಹ ಇವನು ಅವಾಗ ಆ ಗಂಧರ್ವ ಸೇನಾ ಅಂತೇಳಿ ಇದ್ದು ಅವಳನ್ನ ಗೆಲ್ಲೋದಕ್ಕೋಸ್ಕರ ಹೋಗಿಬಿಟ್ಟ. ಯಾಕೆಂದ್ರೆ ಗಂಧರ್ವ ಸೇನಾ ಎಲ್ಲರಿಗೂ ಷರತ್ತಿಟ್ಟಿದ್ಲು. ಏನು ಅಂತಂದ್ರೆ, ಈಗ ಈ ವೀಣೆ ಬಾರಿಸುವುದರಲ್ಲಿ ಯಾರು ಸಂಗೀತ ವಿದ್ಯೆಯಲ್ಲಿ ನನ್ನನ್ನು ಗೆಲ್ತಾರೆ ಅವರನ್ನೇ ನಾನು ಪತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತೇಳಿ ಗಂಧರ್ವ ಸೇನಾ ಹೇಳಿಬಿಟ್ಟಿದ್ಲು. ಆವಾಗ ಗಂಧರ್ವ ವಿದ್ಯೆಯಲ್ಲಿ ಬಹಳ ಪ್ರವೀಣನಾದಂಥ ಇವನು ಅಲ್ಲಿ ಹೋಗಿ ಅಲ್ಲಿ ವೀಣೆಗಳನ್ನೆಲ್ಲ ತರಿಸಿ ಅವುಗಳನ್ನೆಲ್ಲ ತಂತಿ ತುಂಡು ಮಾಡಿ ಹಾಕಿ ಉಲ್ಟಾ ಪಲ್ಟಾ ಹೆಂಗಾರು ಬಾರಿಸಿ ಇದ್ದವ್ರನ್ನೆಲ್ಲ ನಗಾಡಿಸಿ ಎಲ್ಲ ಮಾಡಿಸಿ ಇವನು ಅವ್ರ ಜೊತೆಗೆ ಅಲ್ಲಿದ್ದ. ಅವಾಗ ಯಾವತ್ತು ಗಂಧರ್ವ ಸೇನಳನ್ನ ಅಂದರೆ ಗಂಧರ್ವ ದತ್ತೆಯನ್ನ ಮದುವೆ ಆಗಬೇಕು ಅಂದರೆ ಯಾವತ್ತೂ ಅವಳ ಆ ಸಂಗೀತದ ಕಾರ್ಯಕ್ರಮ ಏರ್ಪಾಟಾಗುತ್ತೆ ನೋಡಿ, ಆವಾಗ ಎಲ್ಲರ ಜೊತೆಗೆ ಇವನು ಹೋಗಿ ಅಲ್ಲಿ ವೀಣೆಗಳನ್ನು ತರಿಸಿ ಎಲ್ಲರೂ ವೀಣೆಗಳನ್ನು ನುಡಿಸಿ ಅವಳ ಮುಂದ್ಗಡೆ ಎಲ್ಲರೂ ಸೋತೋಗ್ಬಿಟ್ರು. ಯಾರು? ಗಂಧರ್ವ ದತ್ತೆ ಮುಂದ್ಗಡೆ ಎಲ್ಲರೂ ಸೋತೋಗ್ಬಿಟ್ರು. ಆವಾಗ ಈ ವಸುದೇವ ವೀಣೆಗಳನ್ನು ತರಿಸ್ದ. ತಾನು ನುಡಿಸೋದಿಕ್ಕೆ ಪ್ರಾರಂಭ ಮಾಡ್ದ. ಆ ವೀಣೆಗಳಲ್ಲಿ ದೋಷ ಹೇಳ್ತಾ ಬಂದ. ಈ ವೀಣೆಯಲ್ಲಿ ಇಂಥ ದೋಷ ಇದೆ, ಈ ವೀಣೆಯಲ್ಲಿ ಇಂಥ ದೋಷ ಇದೆ, ಇದು ಸರಿ ಇಲ್ಲ, ಇದರಲ್ಲಿ ಸ್ವರ ಸರಿಯಾಗಿ ಬರೋದಿಲ್ಲ, ಇಂಥದ್ದು ಬಹಳಷ್ಟು ದೋಷಗಳನ್ನು ಹೇಳ್ತಾ ಬಂದ. ಯಾಕೆ? ಈ ವಸುದೇವನಿಗೆ ಅದರ ಬಹಳ ಜ್ಞಾನ ಇತ್ತು. ಅದಾದ ನಂತರ ಅವನು ಕೇಳ್ದ, ವಿಷ್ಣುಕುಮಾರ್ ಮುನಿರಾಜರ ಭಕ್ತಿಗೆ ತಂದಂತಹ ಘೋಷ, ಸುಘೋಷ್, ಮಹಾಘೋಷ್ ಆ ವೀಣೆಗಳನ್ನು ಕೇಳಿಬಿಟ್ಟ ಅವನು. ಯಾಕೆಂದ್ರೆ ಒಂದು ಸಲ ಏನಾಗಿತ್ತು ಅಂದರೆ, ಅಕಂಪನಾಚಾರ್ಯ ಮುನಿ ಮಹಾರಾಜರ 700 ಸಂಘದ ಮೇಲೆ ಬಲಿ, ಬೃಹಸ್ಪತಿ, ನಮುಚ್ಚಿ ಮತ್ತೆ ಪ್ರಹ್ಲಾದ ಅನ್ನುವಂಥ 4 ಮಂತ್ರಿಗಳು ಬಹಳ ದೊಡ್ಡ ಉಪಸರ್ಗವನ್ನು ಮಾಡಿದರು. ಆವಾಗ ಅವರ ರಕ್ಷಣೆಗಾಗಿ ಬಂದಂತಹ ವಿಷ್ಣುಕುಮಾರ ಮುನಿರಾಜರನ್ನ ಸ್ತುತಿ ಮಾಡೋದಕ್ಕೋಸ್ಕರ ದೇವತೆಗಳು ಘೋಷ, ಮಹಾಘೋಷ, ಸುಘೋಷ ಅನ್ನುವಂಥ ಆ ವೀಣೆಗಳನ್ನು ತಂದಿದ್ರು. ಆ ವೀಣೆಗಳು ಬೇಕು ಅಂತ ಹೇಳಿ ಈ ವಸುದೇವ ಕೇಳ್ದ. ಆವಾಗ ಅವನಿಗೆ ಆ ವೀಣೆಗಳನ್ನು ಕೊಡಲಾಯಿತು. ಅದನ್ನು ಅವನು ಬಾರಿಸಿ ಈ ಗಂಧರ್ವ ಸೇನೆಯನ್ನ ಗೆದ್ದ. ಬಹಳ ಸಂತೋಷವಾದಂಥ ಗಂಧರ್ವ ಸೇನೆ ಇವನಿಗೆ ವರಮಾಲೆ ಹಾಕಿದ್ಲು. ಅದಾದ ನಂತರ ಇವನ ವಿದ್ಯಾಪ್ರವೀಣ್ಯತೆಯನ್ನ, ಇವನ ಸೌಂದರ್ಯವನ್ನ ಮೆಚ್ಚಿ ರಾಜ ಲಕ್ಷಣದಿಂದ ಸಹಿತವಾದಂಥ ವಸುದೇವ, ಅವನಷ್ಟು ಚಂದ ಆ ಸಮಯದಲ್ಲಿ ಯಾರೂ ಇರಲಿಲ್ಲ. ಆ ಥರ ಯಾರೂ ಇಲ್ಲ. ಆದರೆ ಆ ಕಾಲಖಂಡದಲ್ಲೇ ಅವನಷ್ಟು ಸುಂದರವಾದ ಪುರುಷ ವಸುದೇವನಿಗೆ ಯಾರೂ ಇರಲಿಲ್ಲ. ಅಷ್ಟು ಚಂದ ಇದ್ದ ಅವನನ್ನ ಎಲ್ಲರೂ ನೋಡಿ ಬಹಳ ಭಾರಿ ಆಸೆ ಮಾಡಿ ವಿದ್ಯಾಧರ ರಾಜರೆಲ್ಲ ಅನ್ಯ 700 ಕನ್ಯೆಗಳು, ಎಷ್ಟು? 700 ಕನ್ಯೆಯರು, 700 ಜನ ಕನ್ಯೆಯರನ್ನ ಅವನಿಗೆ ಮದುವೆ ಮಾಡಿಕೊಡ್ತಾರೆ. ಈ ಯಾರಿಗೆ? ವಸುದೇವನಿಗೆ. ವಸುದೇವ ಬಹಳ ಸುಖವಾಗಿರ್ತಾನೆ. ಅದಾದ ನಂತರ ಒಂದು ಸಲ ರೋಹಿಣಿಯ ಸ್ವಯಂವರ ಆಗ್ತದೆ. ರೋಹಿಣಿ ಅಂತ ಹೇಳಿ ಒಬ್ಳು ರಾಜಕುಮಾರಿ, ಅಲ್ಲಿಗೆ ಸಮುದ್ರ ವಿಜಯಾದಿ ಅವನ ಎಲ್ಲ ಅಣ್ಣ ತಮ್ಮಂದಿರು ಬಂದಿರ್ತಾರೆ. ಈಗಾಗಲೇ ಈ
ವಸುದೇವ ಮನೆ ಬಿಟ್ಟು ಹೋಗಿ 100 ವರ್ಷಗಳ ಮೇಲಾಗಿರ್ತದೆ. ಅದನ್ನು ಇಲ್ಲಿ ಆಚಾರ್ಯ ಭಗವಂತರ ಸ್ವಚ್ಛವಾಗಿ ಹೇಳಿಲ್ಲ, ಹರಿವಂಶ ಪುರಾಣದಲ್ಲಿ ಅದನ್ನು ಸ್ವಚ್ಛ ಹೇಳಿದ್ದಾರೆ. 100 ವರ್ಷಗಳ ಹತ್ತತ್ರ ಆಗಿರ್ತದೆ. ಆವಾಗ ಈ ಸಮುದ್ರ ವಿಜಯಾದಿ ಅಣ್ಣ ತಮ್ಮಂದಿರು ಅವರು ಎಲ್ಲರೂ ಆವಾಗ ಅಲ್ಲಿಗೆ ಈ ರೋಹಿಣಿಯ ಸ್ವಯಂವರಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲಿ ರೋಹಿಣಿ ಇವನನ್ನು ಮೆಚ್ಚಿ ವರಮಾಲ ಹಾಕಿದ್ರಿಂದ ಅನ್ಯರು ರಾಜರೆಲ್ಲ ಕುಪಿತರಾಗಿ ಯುದ್ಧಕ್ಕೆಲ್ಲ ಬರ್ತಾರೆ. ಆವಾಗ ಅವ್ರನ್ನೆಲ್ಲ ಗೆಲ್ತಾನೆ ಈ ವಸುದೇವ. ಅದಾದ ನಂತರ ಸಮುದ್ರ ವಿಜಯನಿಗೆ ತನ್ನ ಹೆಸರನ್ನ ಮುದ್ರಿಸಿರುವಂಥ ಬಾಣವನ್ನು ಬಿಟ್ಟು ತಾನು ತಮ್ಮ ಅಂತ ಹೇಳೋದನ್ನ ತಿಳಿಸ್ತಾನೆ. ಸಮುದ್ರ ವಿಜಯ ಇದನ್ನು ನೋಡಿ ಬಹಳ ಸಂತೋಷದಿಂದ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಡೆ ಬಿಟ್ಟು ಇಳಿದು ತಮ್ಮನನ್ನು ಬಂದು ಅಪ್ಪಿಕೊಂಡು ಬಹಳ ದೊಡ್ಡ ಅವರು ಸುಖ ಸಂಭ್ರಮವನ್ನು ಅಲ್ಲಿ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಇಷ್ಟು ವರ್ಷಗಳ ನಂತರ ಸಣ್ಣ ತಮ್ಮನಾದ ವಸುದೇವ ಸಿಕ್ಕಿಬಿಟ್ಟ. ಅರ್ಥ ಆಯ್ತು. ಇವಾಗ ವಸುದೇವ ಸಿಗದ ಅಂದ್ರೆ ನಾವೇನು ಖಾಲಿ ಸಿಕ್ಕಿಲ್ಲ, ಅವನ ಜೊತೆಗೆ ದೊಡ್ಡ ಸೈನ್ಯ, ದೊಡ್ಡ ಸಂಪತ್ತು, ದೊಡ್ಡ ರಾಣಿಯರು. ಅವನದು ಏನು ವೈಭವ ಬಾಬಾ. ಮನೆಯಿಂದ ಖಾಲಿ ಅವನು ಯಾವುದೇ ಸಂಪತ್ತಿಲ್ಲದೆ ಬಿಟ್ಟು ಹೋದಂತ ಅವನು ಪುಣ್ಯ ಹೊಂದಿದ್ರೆ ಸಾಕು. ಆ ಪುಣ್ಯ ಎಲ್ಲ ಸಂಪತ್ತನ್ನ ಸಂಪಾದಿಸಿ ಕೊಡ್ತದೆ ಅನ್ನೋದಕ್ಕೆ ಈ ವಸುದೇವ ಉತ್ತಮ ಉದಾಹರಣೆ. ವಸುದೇವ ನೋಡ್ರಿ, ಮನೆಯಿಂದ ಏನು ತಗೊಂಡೋಗಿದ್ದ? ಏನೂ ತಗೊಂಡೋಗಿಲ್ಲ, ಅವನು ಹಾಗೆ ಹೋಗಿದ್ದಾನೆ. ಆದರೆ ಎಷ್ಟು ಸಂಪದ್ ಭರಿತಾನ ಆದ ನೋಡ್ರಿ ವಸುದೇವ. ಅದಾದ ನಂತರ ಈ ರೋಹಿಣಿಯನ್ನ ಇವನು ಮದುವೆ ಆದ ಯಾರು? ವಸುದೇವ. ಈಗ ಶಂಕ ಎಂಬಂತ ಜೀವ ನೋಡ್ರಿ. ಈಗ ಹಿಂದಿಂದ ಒಂದು ಸ್ವಲ್ಪ ಕಥೆ ಹೇಳ್ತೀನಿ ನಿಮಗೆ, ಕೇಳ್ರಿ. ಒಂದು ಸಲ ಶಂಕ ಮತ್ತೆ ನಿರ್ನಾಮ ಅನ್ನುವಂಥ 2 ಜನ ಮುನಿ ಮಹಾರಾಜರು ಒಂದು ಪರ್ವತದ ಕೆಳಗಡೆ ಒಬ್ಬ ಗುರು ಹತ್ರ ಓದ್ತಾ ಕುಳಿತಿದ್ರು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಮನುಷ್ಯನ ನೆರಳು ಮೇಲಿನಿಂದ ಬಿತ್ತು. ಆವಾಗ ಶಂಕ ಮತ್ತೆ ನಿರ್ನಾಮಕ ಅವರ ಗುರುಗಳಿಗೆ ಇದು ಯಾರ ನೆರಳೆಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರ ಗುರು ಅವಧಿಜ್ಞಾನದಿಂದ ಸಂಪನ್ನರಿದ್ರು. ಅವರು ಅವಧಿಜ್ಞಾನದ ಸಹಾಯದಿಂದ ಹೇಳಿದ್ರು, ಇನ್ನು 3 ಭವದ ಮೇಲೆ ನಿಮ್ಮ ತಂದೆಯಾಗಿ ನಿಮ್ಮ ಅಪ್ಪನಾಗಿ ಆಗುವಂತಹ ಜೀವದ ನೆರಳು ಅಂತ ಹೇಳಿಬಿಟ್ರು. ಈ ಭಾಗವನ್ನ ಹಿಂದಿನ ಭಾಗದಲ್ಲಿ ನೀವು ಹೋಗಿ ಕೇಳ್ಕೊಬರ್ರಿ, ಅರ್ಥ ಆಯ್ತು ನಿಮ್ಗೆ. ಅವಾಗ ಈ ಶಂಕ ಎಲ್ಲಿಗೆ ಹೋಗಿದ್ದ? ಶಂಕ ನಿರ್ನಾಮಕ ಎಲ್ಲಿಗೆ ಹೋಗಿದ್ರು? ಸ್ವರ್ಗಕ್ಕೆ ಹೋಗಿದ್ರು. ಈಗ ಶಂಕನ ಜೀವ ಸ್ವರ್ಗದಿಂದ ಬಂದು, ಅಂದ್ರೆ ಎಲ್ಲಿ? ಮಹಾಶುಕ್ರ ಸ್ವರ್ಗದಿಂದ ಬಂದು ರೋಹಿಣಿಯ ಗರ್ಭಕ್ಕೆ ಬಂತು. ಅವನು ಬೇರೆ ಯಾರು ಅಲ್ಲ, ಇವನೇ ಬಲಭದ್ರ. ಅಂದ್ರೆ ನಮ್ಮ ಶ್ರೀಕೃಷ್ಣನ ಅಣ್ಣ ಇದನ್ನಲ್ಲ, ಅವನೇ ಬಲಭದ್ರ, ರೋಹಿಣಿಯ ಮಗ. ಅರ್ಥ ಆಯ್ತು? ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ವಸುದೇವನಿಗೆ ಅನೇಕ ಜನ ಪತ್ನಿಯರಿದ್ರು. ಆದರೆ ಆ ಅನೇಕ ಜನ ಪತ್ನಿಯರಲ್ಲಿ ರೋಹಿಣಿಯ ಮಗ ಇವನು ಬಲಭದ್ರ. ಇನ್ನು ಮುಂದೆ ದೇವಕಿಯ ಮಗ ಆಗೋನು ಶ್ರೀಕೃಷ್ಣ. ಆಯ್ತಾಯ್ತು. ಇದು ಇಲ್ಲಿ ಅದಿನ್ನು ವಿಷಯ ಬಂದಿಲ್ಲ, ಹಾಗಾಗಿ ಇನ್ನು ಮುಂದೆ ನೋಡ್ರಿ, ವಿಷಯ ಮುಂದೆ ಹೋಗ್ತದೆ. ಇದಿಷ್ಟು ಅರ್ಥ ಮಾಡ್ಕೊಡ್ರಿ ನೀವೀಗ. ಇನ್ನು ವಿಷಯ ಮುಂದೆ ಹೋಗ್ತದೆ. ಒಂದು ಸಲ ಈಗ ನೋಡಿ, ಕಂಸನ ಉತ್ಪತ್ತಿಯನ್ನು ಹೇಳ್ತಾರೆ. ಕಂಸಂದು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇದನ್ನಾಗಲೇ ನಿಮಗೆ ಎಲ್ಲ ಜಾಗದಲ್ಲೂ ಹರಿವಂಶ ಪುರಾಣದಲ್ಲಿ ಎಲ್ಲ ಕಡೆ ಹೇಳಿ ಆಗಿದೆ, ಆದ್ರೆ ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇಲ್ಲಿ ಕಂಸನ ಉತ್ಪತ್ತಿಯನ್ನು ಹೇಳ್ತಾರೆ. ಹೇಗೆ ಆತ ಅಂದ್ರೆ, ಕಂಸ ಹಿಂದೆ ಏನಿದ್ದ ಇದ್ರ ಬಗ್ಗೆ ಹೇಳ್ತಾರೆ, ಕೇಳಿ. ಒಬ್ಬ ವಸಿಷ್ಠ ಅನ್ನುವಂಥವ ಒಬ್ಬ ವ್ಯಕ್ತಿ ಬಹಳ ಶೂರ ಇದ್ದವನು. ಆ ವಸಿಷ್ಠ ಮಿಥ್ಯ ತಾಪಸ್ಯ ಆಗಿಬಿಟ್ಟ. ಮಿಥ್ಯ ತಾಪಸ್ಯ ಅಂದರೆ ಏನು ಮಾಡಿಕೊಂಡು ನೋಡು, ಇದೆಲ್ಲ ಬೂದಿಯೆಲ್ಲ ಹಚ್ಚಿಕೊಂಡು, ಆ ಕೂದಲೆಲ್ಲ ಬಿಟ್ಕೊಂಡು, ಜಡೆ ಎಲ್ಲ ಬಿಟ್ಕೊಂಡು, ಬಹಳ ಅಸ್ತವ್ಯಸ್ತವಾಗಿ ಆ ಅಗ್ನಿಯನ್ನೆಲ್ಲ 5 ಜಾಗದಲ್ಲಿ ಬೆಂಕಿಯನ್ನು ಉರಿಸಿ ಮಧ್ಯದಲ್ಲಿ ಆ ಮರದಿಂದ ಉಲ್ಟಾ ನೇತು ಬಿದ್ದು ಎಲ್ಲ ಬಹಳ ವಿಚಿತ್ರವಾದ ತಪವನ್ನು ಮಾಡ್ತಾರೆ. ಅದನ್ನು ಪಂಚಾಗ್ನಿ ತಪ ಅಂತ ಕರೀತಾರೆ. ಬಹಳ ಕಠಿಣವಾದ ಶರೀರವನ್ನು ಬಹಳ ದುಃಖ ಕೊಡುವಂಥ ಆ ಬಹಳ ದೊಡ್ಡ ಭರ್ಜರಿ ತಪ, ಅದು ಯಾವುದು? ಪಂಚಾಗ್ನಿ ತಪ. ಆದರೂ ಕೂಡ ಅದು ಮಿಥ್ಯಾ ತಪ ಇದೆ. ಜಿನೇಂದ್ರ ಭಗವಾನರ ಶಾಸನದಲ್ಲಿ ಸಂಪೂರ್ಣ ಅದನ್ನು ನಿಷೇಧ ಮಾಡಲಾಗಿದೆ. ಅಂತ ಮಿಥ್ಯಾ ತಪವನ್ನು ಮಾಡ್ತಾ ಇದ್ದ ವಸಿಷ್ಠ. ಅದು ಏನೋ ಪುಣ್ಯನೋ ಏನೋ ಗೊತ್ತಿಲ್ಲ, ಅವನು ಹೀಗೆ ವಸಿಷ್ಠ ತಪ ಮಾಡಬೇಕಿದ್ರೆ ಆ ಸ್ಥಳದಲ್ಲಿ ಗುಣಭದ್ರ ಮತ್ತೆ ವೀರಭದ್ರ ಅನ್ನೋ ಅಂತ 2 ಜನ ಮುನಿಗಳು ಅಲ್ಲಿಗೆ ಬಂದು ಬಿಟ್ರು. ಅವರು ಈ ವಸಿಷ್ಠನಿಗೆ ಬೋಧನೆ ಮಾಡಿದ್ರು, ಹೇ ವಸಿಷ್ಠ,
ನೀನು ಮಾಡ್ತಿರುವಂಥ ಈ ಪಂಚಾಗ್ನಿ ತಪವನ್ನು ತ್ಯಾಗ ಮಾಡು. ಇದು ಒಳ್ಳೆಯದಲ್ಲ, ಇದು ಮಿಥ್ಯಾ ತಪ ಇದೆ. ಇದರಿಂದಾಗಿ ಅನೇಕ ಜೀವಗಳ ಘಾತ ಆಗ್ತದೆ, ನಿನಗೆ ಮಿಥ್ಯಾತ್ವ ಪುಷ್ಟ ಆಗ್ತದೆ, ಮತ್ತು ಅತ್ಯಂತ ಪಾಪದ ಉದಯದಿಂದ ನೀನು ನರಕಕ್ಕೆ ಹೋಗ್ತೀಯ, ಹೀಗೆಲ್ಲ ಹೇಳಿದ್ರು. ಅವಾಗ ಬಹಳ ಸಿಟ್ಟಾದಂಥ ವಸಿಷ್ಠ, ನಾನು ಇಷ್ಟು ಘೋರ ಕಠಿಣವಾದ ತಪ ಮಾಡ್ತೀನಿ, ನನ್ನನ್ನೇ ನೀವು ಅಂತೀರಾ, ನಾನು ಯಾವ ಹಿಂಸೆ ಮಾಡ್ತಿದ್ದೀನಿ ಅಂತ ಹೇಳ್ದ. ಆವಾಗ ಆ ಗುಣಭದ್ರ ಮತ್ತು ವೀರಭದ್ರ ಮುನಿಗಳು ಹೇಳಿದ್ರು, ನೀನು ಉರಿಸುವಂಥ ಕಟ್ಟಿಗೆಯಲ್ಲಿ ಎಷ್ಟೋ ಪ್ರಕಾರದ ಜೀವಗಳು ಸುಡ್ತಾ ಇದ್ದಾವೆ ನೋಡು, ಎಷ್ಟೋ ಸಾಯ್ತಿದ್ದಾವೆ ಅಂಥೇಳಿ ಅದನ್ನೆಲ್ಲ ಬಿಡಿಸಿ ಆ ವಸಿಷ್ಠನಿಗೆ ತೋರಿಸಿದ್ರು ಗುಣಭದ್ರ ಮತ್ತು ವೀರಭದ್ರ ಮುನಿಗಳು. ಆವಾಗ ಯಾವುದೋ ಒಂದು ಕಷಾಯದ ಸ್ವಲ್ಪ ಉಪಶಮದಿಂದಲೋ ಏನೋ ಕಾಲಲಬ್ಧಿಯಲ್ಲದೇನೋ ಏನೋ ಇವನು ಈ ವಸಿಷ್ಠ ಸ್ವಲ್ಪ ತಣ್ಣಗಾದ. ಅಂದರೆ ಅವರು ಹೇಳಿದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವರಿಂದ ಅವನು ದಿಗಂಬರ ಮುನಿ ದೀಕ್ಷೆಯನ್ನು ಪ್ರಾಪ್ತ ಮಾಡಿಕೊಂಡು ಶಾಸ್ತ್ರವನ್ನು ತಿಳಿದು ತಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ ವಸಿಷ್ಠ. ವಸಿಷ್ಠ ಸಾಮಾನ್ಯ ತಪಸ್ವಿ ಅಲ್ಲ, ಬಹಳ ದೊಡ್ಡ ತಪಸ್ವಿ ವಸಿಷ್ಠ. ಈಗ ಜಿನೇಂದ್ರ ಭಗವಾನರ ಶಾಸನದ ಅನುಸಾರವೇ ಅವನು ದಿಗಂಬರ ಮುನಿಯಾಗಿ ತಪ ಮಾಡ್ತಿದ್ದಾನೆ ವಸಿಷ್ಠ. ವಸಿಷ್ಠ ಮುನಿ ಹೀಗೆ ತಪ ಮಾಡ್ತಿರ್ಬೇಕಿದ್ರೆ ಅವನ ತಪದ ಮಹಿಮೆಗೆ ಮೆಚ್ಚಿ 7 ವೆಂತರ ದೇವತೆಗಳು ದೇವಿಯರು ಬಂದು ನಿಂತರು ವಸಿಷ್ಠನ ಮುಂದೆ. ವಸಿಷ್ಠನಿಗೆ ನಮಸ್ಕಾರ ಮಾಡಿ ಕೇಳಿದ್ರು, ನಮ್ಮಿಂದ ಯಾವುದಾದರೂ ಸೇವೆ ಇದ್ರೆ ಹೇಳ್ರಿ, ನಮಗೆ ಯೋಗ್ಯವಾದ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿಬಿಟ್ರು ಆ ವೆಂತರೆ ದೇವತೆಗಳು. ಯಾಕೆಂದ್ರೆ ಒಬ್ಬೊಬ್ಬರು ಮುನಿಯ ವಿಶೇಷ ತಪದಿಂದಾಗಿ ದೇವತೆಗಳು ಬಂದು ಕೈ ಜೋಡಿಸಿ ನಿಂತು ಅವರಿಂದ ಸೇವೆ ಕೇಳ್ತಾರೆ. ಹೀಗಂತ ಬೇರೆ ಬೇರೆ ಶಾಸ್ತ್ರದಲ್ಲೂ ಕೂಡ ಬೇರೆ ಬೇರೆ ಮುನಿಗಳದ್ದು ಅನೇಕ ವಿಷಯಗಳು ಸಿಗ್ತಾವೆ. ಆವಾಗ ದಿಗಂಬರ ಮುನಿಯಾದಂತಹ ಈ ವಸಿಷ್ಠ ಆ ವೆಂತರ ದೇವತೆಗಳಿಗೆ ಹೇಳ್ದ, ಈಗ ನಿಮ್ಮಿಂದ ಯಾವ ಕೆಲಸವೂ ಇಲ್ಲ, ಅವಶ್ಯಕತೆ ಇದ್ದಾಗ ನಾನು ನೆನ್ಪು ಮಾಡ್ಕೊತೀನಿ, ಆವಾಗ ಬನ್ನಿ. ಇದರಲ್ಲಿ ಒಂದು ರಹಸ್ಯ ಇದೆ ಕೇಳ್ರಿ. ಇದರಲ್ಲಿ ಒಂದು ಬಹಳ ರಹಸ್ಯ ಇದೆ. ನಿಮ್ಮ ತಿಳುವಳಿಕೆಗೋಸ್ಕರ ನಾನು ಕತೆ ಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ನಿರ್ದೋಷವಾಗಿ ನಿರ್ಲೋಭವಾಗಿ ತಪ ಮಾಡುವಂಥ ವೀತರಾಗಿ ಮುನಿ ಯಾವ ದೇವತೆಗಳು ಬಂದರೂ ಕೂಡ ಅವ್ರ ಕಡೆ ನೋಡೋದು ಇಲ್ಲ. ಅಕಸ್ಮಾತ್ ಅವ್ರ ಕಡೆ ನೋಡಿ ಮಾತಾಡ್ರು ಕೂಡ ನೀವು ಮುಂದೆ ನನ್ನ ಕಾರ್ಯವನ್ನು ಮಾಡ್ರಿ, ಈಗ ಹೋಗ್ರಿ ಅಂತ ಹೇಳೋದಿಲ್ಲ. ನೇರವಾಗಿ ಹೇಳ್ತಾರೆ, ದೇವತೆಗಳೇ ನಿಮ್ಮಿಂದ ನಮಗೆ ಯಾವ ಕೆಲಸವೂ ಇಲ್ಲ, ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಯಾಕೆಂದ್ರೆ ಬಹಳ ಉತ್ಕೃಷ್ಟ ದರ್ಜೆಯ ಮುನಿಗಳು ಅದನ್ನು ಅಂತಾರೆ. ಆದರೆ ಈ ವಸಿಷ್ಠ ಮುನಿ ಹಾಗೆ ಹೇಳಿಲ್ಲ. ಮುಂದೆ ಯಾವ್ದಾದ್ರು ಕೆಲಸ ಇದ್ರೆ ನೆನ್ಪು ಮಾಡ್ಕೊತೀನಿ, ಅವಾಗ ಬಂದು ನಿಮ್ಮ ಕೆಲಸ ಮಾಡ್ರಿ ಅಂತ ಹೇಳಿಬಿಟ್ರು. ಅರ್ಥ ಆಯ್ತು? ಇದೊಂದು ಸುಮ್ಮನೆ ನಿಮಗೆ ಕಥಾಭಾಗವನ್ನು ಬಿಟ್ಟು ನಿಮ್ಮ ತಿಳುವಳಿಕೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದನ್ನು. ಅದಾದ ನಂತರ ಇದು ಏನಾಯಿತು, ಈ ವಸಿಷ್ಠ ಮುನಿ ಬಹಳ ದೊಡ್ಡ ತಪಸ್ವಿ ಅನ್ನೋದು ಎಲ್ಲ ಕಡೆ ಪ್ರಸಿದ್ಧಿ ಆಗಿ ಹೋಯಿತು. ಬಹಳ ದೊಡ್ಡ ತಪಸ್ವಿ ಮುನಿ ವಸಿಷ್ಠ. ಯಾಕೆಂದ್ರೆ ವಸಿಷ್ಠ ಮುನಿ ತಿಂಗಳು ಉಪವಾಸ ಮಾಡುವಂಥ ವಸಿಷ್ಠ ಮುನಿ, ಸಾಮಾನ್ಯನಾದ ಮುನಿ ಅಲ್ಲ ವಸಿಷ್ಠ. ಈ ವಿಷಯ ಅಲ್ಲಿಯ ರಾಜನಾದ ಉಗ್ರಸೇನನಿಗೆ ಗೊತ್ತಾಯಿತು. ಬಹಳ ಮಹತ್ವಪೂರ್ಣ ವಿಷಯ, ಆದ್ದರಿಂದ ಸ್ವಲ್ಪನೂ ವ್ಯತ್ಯಾಸ ಮಾಡ್ಕೋಬೇಡಿ. ಬಹಳ ಮಹತ್ವಪೂರ್ಣ ವಿಷಯ. ಅಲ್ಲಿ ರಾಜನಾದ ಉಗ್ರಸೇನನಿಗೆ ವಸಿಷ್ಠ ಮಹಾ ತಪಸ್ವಿ ಅಂತ ಗೊತ್ತಾಯಿತು. ಆವಾಗ ಈ ಉಗ್ರಸೇನ ರಾಜ ಅವನು ಒಳ್ಳೇದು ಮಾಡಕ್ಕೆ ಹೋದ್ನೋ ಇಲ್ಲ ಕೆಟ್ಟದ್ದು ಮಾಡಕ್ಕೆ ಹೋದ್ನೋ ಇಲ್ಲ ಜ್ಞಾನಿನೋ ಅಜ್ಞಾನಿನೋ ನನಗೇನು ಗೊತ್ತಾಗಲ್ಲ, ನೀವೇ ನಿರ್ಣಯ ಮಾಡ್ರಿ. ಈ ಉಗ್ರಸೇನ ರಾಜ ಎಲ್ಲರಿಗೂ ಹೇಳಿಬಿಟ್ಟ, ಎಲ್ಲರಿಗೂ ಡಂಗುರ ಬಡಿಸಿಬಿಟ್ಟ. ಏನು ಗೊತ್ತಾ, ವಸಿಷ್ಠ ಮುನಿರಾಜರು ಯಾವಾಗಲೇ ಆಹಾರಕ್ಕೆ ಬಂದರು, ನಾನೇ ಆಹಾರ ಕೊಡುವವನು, ನೀವು ಯಾರು ಆಹಾರ ಕೊಡಬೇಡ್ರಿ. ಇವನು ಬುದ್ಧಿವಂತನೋ ಇಲ್ಲೋ ದಡ್ಡನೋ ನೀವೇ ತೀರ್ಮಾನ ಮಾಡ್ರಿ. ಇವನು ಬುದ್ಧಿವಂತನೋ ಮೂರ್ಖನೋ ನೀವೇ ತೀರ್ಮಾನ ಮಾಡ್ರಿ. ಇದು ನನಗೂ ತೀರ್ಮಾನ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ನೀವು ಇಲ್ಲಿ ವಿಷಯವನ್ನು ನೇರವಾಗಿ ಸ್ವಚ್ಛವಾಗಿ ಕೇಳ್ರಿ. ಈ ಉಗ್ರಸೇನ ರಾಜ ಏನು ಹೇಳಿಬಿಟ್ಟ ಎಲ್ಲರಿಗೂ, ಎಲ್ಲ ಪಾಪ ಪ್ರಜೆಗಳಿಗೆ, ವಸಿಷ್ಠ ಮುನಿ ಯಾವಾಗಲೇ ಆಹಾರಕ್ಕೆ ಬಂದರೆ ನಾನೇ ಆಹಾರ ಕೊಡುವವನು, ನೀವ್ಯಾರು ಆಹಾರ ಕೊಡಬೇಡ್ರಿ.
ಇದು ಯಾವ ರೀತಿ ರಾಜಾಜ್ಞೆ ನೋಡಿ. ಹಾಂ, ಇದು ರಾಜನಿಗೆ ಆಜ್ಞೆ ಮಾಡೋದಕ್ಕೆ ಯೋಗ್ಯನೂ ಅಲ್ಲ, ಇದು ಧರ್ಮದ ವಿರುದ್ಧ ಒಂದು ವಸ್ತು ಇದೆ. ಆದ್ದರಿಂದ ನೀವು ಇದನ್ನು ಕಥಾಭಾಗವನ್ನು ಹೀಗೆ ಕೇಳ್ತಾ ಹೋಗ್ರಿ ಅಷ್ಟೇ. ಉಗ್ರಸೇನ ಹೀಗೆ ಆಜ್ಞೆ ಮಾಡಿದ, ಆಯಿತು. ಅದಾದ ನಂತರ 1 ತಿಂಗಳು ಉಪವಾಸ ಮಾಡಿದ ನಂತರ ಅಂಥ ದೊಡ್ಡ ತಪಸ್ವಿ ವಸಿಷ್ಠ ಮುನಿ ಆಹಾರಕ್ಕೆ ಅಂತ ಪಾಪ ಎಲ್ಲ ಕಡೆ ಹೋದರು, ಆದರೆ ಯಾರು ಕೂಡ ಬಲಗೊಂಡಿಲ್ಲ. ಆವಾಗ ವಸಿಷ್ಠ ಇನ್ನು ಅನಿವಾರ್ಯ ಅಂತ ಹೇಳಿ ಈ ರಾಜನ ಅರಮನೆ ಹತ್ರ ಬಂದರು. ಆವಾಗ ಈ ಉಗ್ರಸೇನ ರಾಜ ಯಾಗಹಸ್ತಿ ಭಾಳ ಅಂದರೆ ಆನೆ ಶೋಭೆಗೆ ಒಳಗಾಗಿದೆ, ಬಂಧನ ಬಿಡಿಸ್ಕೊಂಡ್ಬಿಟ್ಟಿದೆ ಅಂಥೇಳಿ ಅದರನ್ನು ಹಿಂಬಾಲಿಸೋದ್ರಲ್ಲಿ ದಿಗಂಬರ ಮುನಿ ಆದ ವಸಿಷ್ಠನಿಗೆ ಆಹಾರ ಕೊಟ್ಟಿಲ್ಲ. ಆವಾಗ ದಿಗಂಬರ ಮುನಿ ವಸಿಷ್ಠ ಭಾಳ ಶಾಂತ ಭಾವದಿಂದ ಇದು ನನ್ನ ಅಂತರಾಯ ಕರ್ಮ ಅಂತ ಹೇಳಿ ಪಾಪ ಅಲ್ಲಿಂದ ಹಿಂತಿರುಗಿ ಹೋದರು. ನೋಡಿ, ಸ್ವಲ್ಪ ಸಮಾಧಾನ ವಿಚಾರ ಮಾಡ್ರಿದ್ನ, ಹಿಂತಿರುಗಿ ಹೋಗ್ಬಿಟ್ರು ವಸಿಷ್ಠ ಮುನಿ. ಅದಾದ ನಂತರ ಇನ್ನು 1 ತಿಂಗಳು ಉಪವಾಸ ಮಾಡಿದರು. 1 ತಿಂಗಳು ಉಪವಾಸ ಮಾಡಿ ಮತ್ತೆ ಆಹಾರಕ್ಕೆ ಅಂತ ಬಂದರು. ಆದರೆ ಯಾರು ಎಲ್ಲ ಮುಖ ನೋಡ್ತಿದ್ದಾರೆ ಪಾಪ, ಯಾರು ಬಲಗೊಳ್ತಾ ಇಲ್ಲ. ಯಾಕೆಂದ್ರೆ ರಾಜಾಜ್ಞೆ. ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿ ಮತ್ತೆ ಅರಮನೆಯ ಹಾದಿಯನ್ನು ಹಿಡಿದ್ರು. ಆವಾಗ ಅರಮನೆಯ ಒಂದು ಬದಿಯಲ್ಲಿ ಎಲ್ಲೋ ಬೆಂಕಿ ಬಿದ್ದಿತ್ತು ಅಂತ ಹೇಳಿ ಈ ಉಗ್ರಸೇನ ಅದರಲ್ಲಿ ವ್ಯಸ್ತರಾಗಿದ್ರು. ಆವಾಗಲೂ ಈ ವಸಿಷ್ಠ ಮುನಿಗೆ ಆಹಾರ ಕೊಟ್ಟಿಲ್ಲ. ಮತ್ತೆ ನನ್ನ ಅಂತರಾಯ ಅಂತ ಹೇಳಿ ಅಲ್ಲಿಂದ ಹೊಂಟರು ಸಮತಾಭಾವನೆಯಿಂದ ವಸಿಷ್ಠ ಮುನಿ. ಮತ್ತೆ 1 ತಿಂಗಳು ಉಪವಾಸ ಮಾಡಿ ಮತ್ತೆ ಬಂದರು. ಎಲ್ಲ ಶ್ರಾವಕರು ಪಾಪ ಕಣ್ಣು ಬಿಟ್ಟು ನೋಡ್ತಿದ್ದಾರೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಶ್ರಾವಕರಿಗೆ ಗೊತ್ತಿದೆ ಈ ದಿಗಂಬರ ಮುನಿದು ಈಗಾಗಲೇ 3 ತಿಂಗಳು ಉಪವಾಸ ಆಯಿತು, ಏನು ಮಾಡೋದು. ಆವಾಗ ಅಲ್ಲಿ ಎಲ್ಲ ಕಡೆ ಓಡಾಡಿ ದಿಗಂಬರ ಮುನಿಗೆ ಇದು ಜಿನೇಂದ್ರ ಭಗವಾನರ ಆಜ್ಞೆನೂ ಕೂಡ ಇದೆ. ಯಾಕೆ ಎಲ್ಲ ಕಡೆ ಆದ ನಂತರ ಅವರು ರಾಜಪಿಂಡ ಅಂದರೆ ರಾಜಭವನದಲ್ಲಿ ಬರ್ತಾರೆ. ಹಾಗೆಯೇ ಈಗ ಈ ವಸಿಷ್ಠ ಮುನಿ ಮತ್ತೆ ಬಂದರು ಉಗ್ರಸೇನನ ಮಾಲ್ನೊಳಗಡೆ. ಆವಾಗ ಜರಾಸಂಗಂದು ಯಾವುದೋ ಪತ್ರ ಬಂದಿದೆ ಅಂಥೇಳಿ ಅದರಲ್ಲಿ ವ್ಯಸ್ತನಾದಂತಹ ಉಗ್ರಸೇನ ಈ ವಸಿಷ್ಠ ಮುನಿಗೆ ಆಹಾರ ಕೊಟ್ಟಿಲ್ಲ. ಅರ್ಥ ಆಯ್ತು? ಈಗ 3 ತಿಂಗಳು ಮುಗಿಸಿ ವಸಿಷ್ಠ ಮುನಿ ವಾಪಸ್ ಹೋಗ್ತಿದ್ದಾರೆ ತಪಕ್ಕೆ. ಅದು ಯಾವ ರೀತಿ, ಎಷ್ಟು ದೊಡ್ಡ ತಪಸ್ವಿ ವಿಚಾರ ಮಾಡ್ರಿ. ಇಷ್ಟ ಆದರೂ ಸಮತಾ ಭಾವನೆಯನ್ನು ಕಳ್ಕೊಂಡಿಲ್ಲ ವಸಿಷ್ಠ. ಆವಾಗ ಅವರು ಹೋಗಬೇಕಿದ್ರೆ ಒಂದು ಅಜ್ಜಿಗೆ ತಡ್ಕೊಳಕ್ಕಾಗಿಲ್ಲ ಅದು. ಯಾಕೆ ಅವರೆಲ್ಲ ಮುನಿಗಳಿಗೆ ಯಾವಾಗಲೂ ಆಹಾರ ದಾನ ಮಾಡಿದವರು ಅಂತರು ಹೇಳಿಬಿಟ್ರು. ಏನು ಹೇಳಿದ್ರು ಅಂಥವರೆಲ್ಲ, ನಮ್ಮ ರಾಜ ಎಷ್ಟು ದುಷ್ಟ, ಎಷ್ಟು ಪಾಪಿ, ಎಷ್ಟು ದುರಾಚಾರಿ ಇದ್ದಾನೆ ರಾಜ. ಊರಿನ ರಾಜ ಆಗಿ ಎಷ್ಟು ದುರಾಚಾರಿ ಇದ್ದಾನೆ. ಆ ದಿಗಂಬರ ಮುನಿಗೆ ತಾನು ಆಹಾರ ಕೊಡೋದಿಲ್ಲ, ನಮ್ಮಂಥವರಿಗೆ ಕೊಡೋಕೆ ಬಿಡೋದು ಇಲ್ಲ. ನಮಗೆ ನೀವು ಯಾರು ಕೊಡಬೇಡ್ರಿ, ನಾನೇ ಆಹಾರ ಕೊಡೋನು ಅಂತ ಹೇಳಿದ್ದಾನೆ. ಆದ್ದರಿಂದ ಅನಿವಾರ್ಯವಾಗಿ ನಾವು ಆ ದಿಗಂಬರ ಮುನಿಗೆ ನೋಡಿ ಕೂಡ ಆಹಾರ ಕೊಡೋಕ್ಕಾಗ್ತಿಲ್ಲ. ಅಯ್ಯೋ ನಮ್ಮ ದುರ್ದೈವವೇ, ಯಾಕೆ ನಮಗೆ ಇಂಥ ಪಾಪದ ಉದಯ ಬಂತು ಅಂತ ಹೇಳಿಬಿಟ್ರು. ಈ ಮಾತನ್ನ ಕೇಳಿ ವಸಿಷ್ಠ ಮುನಿ, ಇದುವರೆಗೆ ಶಾಂತವಾಗಿದ್ದಂಥ ವಸಿಷ್ಠ ಮುನಿಗೆ ಈಗ ಬಂತು ನೋಡು ಸಿಟ್ಟು. ಇಷ್ಟು ಸಿಟ್ಟು ಬಂತು ವಸಿಷ್ಠನಿಗೆ. ನಾನು ಯಾವ ಅನ್ಯಾಯವನ್ನು ಉಗ್ರಸೇನನಿಗೆ ಮಾಡಿದ್ದೆ? ಉಗ್ರಸೇನ ನನ್ನ ಮೇಲೆ ಈ ನಮೂನಿ ದ್ವೇಷ ತೀರಿಸ್ತದಾನೆ ಅಂತ ಹೇಳಿ ಇಷ್ಟು ಸಿಟ್ಟು ಬಂತು. ಆ ಸಿಟ್ಟಿನಲ್ಲಿ ಅಂಥ ದೊಡ್ಡ ತಪಸ್ವಿ ವಸಿಷ್ಠ ಮುನಿ ತೀರ್ಮಾನ ಮಾಡಿಬಿಟ್ರು, ಮುಂದಿನ ಭಾವದಲ್ಲಿ ಅವನ ಮಗನಾಗಿ ಅವನ ಸರ್ವಸ್ವವನ್ನು ನಾಶ ಮಾಡಿಬಿಡ್ತೀನಿ ಅಂತೇಳಿ. ಆದ ತಕ್ಷಣವೇ ವಿಚಾರ ಮಾಡೋದು, ಆವಾಗಲೇ ಆಯು ಸಮಾಪ್ತ ಆಗಿ ಹೋಯಿತು. ವಸಿಷ್ಠ ಮುನಿ ಈಗ ಉಗ್ರಸೇನ ಮತ್ತೆ ಅವನ ಹೆಂಡತಿಯಾದಂಥ ಪದ್ಮಾವತಿಗೆ ಜೀವ ಗರ್ಭಕ್ಕೆ ಬಂತು. ಜೀವ ಗರ್ಭಕ್ಕೆ ಬಂದ ತಕ್ಷಣವೇ ಪದ್ಮಾವತಿಯ ಎಲ್ಲ ಅಂಗಾಂಗಗಳು ವಿಚಿತ್ರ ಆಗಿ ಹೋಗುವುದು. ಅವಳಿಗೆ ಕನ್ನಡಿ ಮುಂದೆ ಇದ್ರೂ ಕೂಡ ಖಡ್ಗದಲ್ಲಿ ಮುಖ ನೋಡ್ತಾ ಇದ್ಲು ಹೋಗಿ ಅವಳು. ಇನ್ನು ಕ್ರೂರತೆ ಪ್ರಾರಂಭ ಆಯ್ತು ಅವಳಿಗೆ.
ತನ್ನ ಗಂಡನ ರಕ್ತ ಕುಡಿಬೇಕು ಅನ್ನುವಂಥ ಇಚ್ಛೆ ಆಯಿತು, ಮಾಂಸ ತಿನ್ನಬೇಕು ಅಂತ ಇಚ್ಛೆ ಆಯಿತು. ಏನು ಮಾಡೋದು? ಇದು ಇಚ್ಛೆ, ಬಯಕೆ. ಆವಾಗ ಕೃತ್ರಿಮವಾದ ರಕ್ತಗಳನ್ನೆಲ್ಲ ತೋರಿಸಿ ಅವಳಿಗೆ ಸಮಾಧಾನ ಮಾಡಿದರು ಮಂತ್ರಿಗಳೆಲ್ಲನ. ಏನು ಮಾಡೋದು? 9 ತಿಂಗಳು ಆದ ನಂತರ ಮಗ ಹುಟ್ಟಿದ. ಬಹಳ ಕ್ರೂರ ರೂಪ ಇದ್ದ, ಭಯಂಕರ ವಿಚಿತ್ರ ಇದ್ದ ಅವನು. ಅವನ ಲಕ್ಷಣವನ್ನು ನೋಡಿ ತಿಳಿದು ಬಿಟ್ರು, ಇವನು ನಾವು ಸಾಕೋದಿಕ್ಕೆ ಯೋಗ್ಯ ಮಗ ಅಲ್ಲ, ಇವನನ್ನು ದೂರ ಬಿಟ್ಟು ಬಿಟ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಅವನಿಗೆ ರಾಜಮುದ್ರೆ ಉಳ್ಳ ಉಂಗುರವನ್ನ ಎಲ್ಲ ಹಾಕಿ ಕಂಬಳಿಯನ್ನೆಲ್ಲ ಇಟ್ಟು ಅದರಲ್ಲಿ ಇವನು ಉಗ್ರಸೇನ ಮತ್ತು ಪದ್ಮಾವತಿಯರ ಮಗ ಅನ್ನೋದನ್ನು ಬರೆದು ಅವನನ್ನು ಒಂದು ಸಂದುಕ ಅಂದರೆ ಪೆಟ್ಟಿಗೆ ಒಳಗಡೆ ಇಟ್ಟು ಕೌಸುಂಬಿಯ ಕಾಲಿಂದ ಅನ್ನುವಂಥ ನದಿ ಇದೆ, ಆ ಕಾಲಿಂದ ನದಿಯಲ್ಲಿ ಬಿಟ್ಟರು. ಅದು ನೀರಿನ ಮೇಲೆ ಸಂದುಕ ತೇಲ್ಕೊಂಡು ಹೋಯಿತು. ಹೋಗಿ ಕೌಸುಂಬಿಗೆ ಹೋಗಿ ಅಲ್ಲಿ ಮಂಡೋದರಿಗೆ ಆ ಪೆಟ್ಟಿಗೆ ಸಿಕ್ತು. ಅವಳು ಅದನ್ನು ತೆಗೆದು ನೋಡಿದ್ರೆ ಅಲ್ಲಿ ಬಹಳ ಪ್ರತಾಪಿಯಾದಂಥ ಬಾಲಕ ಇದ್ದಾನೆ. ಆ ಬಾಲಕನನ್ನು ನೋಡಿ ಅವಳಿಗೆ ಬಹಳ ಆಶ್ಚರ್ಯ ಆಯಿತು. ಇನ್ನು ಅವಳು ಆ ಪೆಟ್ಟಿಗೆಯನ್ನು ತಗೊಂಡೋಗಿ ಅದನ್ನೆಲ್ಲ ಒಡೆದು ಬಾಲಕನ ಹೊರಗಡೆ ತೆಗೆದು ಅವನನ್ನು ಸಾಕೋದಿಕ್ಕೆ ಪ್ರಾರಂಭ ಮಾಡಿದ್ಲು ಮಂಡೋದರಿ. ಆ ಮಂಡೋದರಿ ಸಾಕ್ತಾ ಇವನು ಒಂದು ಸ್ವಲ್ಪ ದೊಡ್ಡವನ ಆದಾಗ ಅಲ್ಲಿ ಎಷ್ಟು ಜನ ಹುಡುಗರೆಲ್ಲ ಅಕ್ಕಪಕ್ಕ ಬರ್ತಾರೆ, ಅವ್ರನ್ನೆಲ್ಲನು ಹೊಡಿತಿದ್ದ ಎಲ್ಲ ಬೆಕ್ಕು ಯಾರು ಸಿಕ್ಕರು ಹೊಡಿತಿದ್ದ. ಅವನು ಬಹಳ ಕ್ರೂರಿದ್ದ, ಬಹಳ ಸಮರ್ಥವನಿದ್ದ. ಅವನು ಬಹಳ ಸ್ವಭಾವ ಭಯಂಕರ ಕ್ರೂರ ಇತ್ತು. ಅವನು ಎಲ್ಲರನ್ನೂ ಹೊಡಿತಿದ್ದ. ಇದು ದಿನ ಅನ್ಯರಿಂದ ದೂರು ಇವಳಿಗೆ ಮಂಡೋದರಿಗೆ ಬರ್ತಾನೆ ಇತ್ತು. ಎಷ್ಟು ದಿವಸ ಅಂತ ಕೇಳಿ ಮಂಡೋದರಿಗೂ ಕೂಡ ಸಾಕಾಗಿ ಹೋಯಿತು ಇವನ ದೂರು. ಇನ್ನು ಮಂಡೋದರಿ ಕೂಡ ಇವನ ಕಾಟ ತಡೆಯೋಕ್ಕಾಗ್ದೇನೆ ಮನೆಯಿಂದ ಹೊರಗಡೆ ಹಾಕಿಬಿಟ್ಲು. ಆವಾಗ ಮುಂದೆ ಹೋಗಿ ಇವನಿಗೇನಾಗಿತ್ತು ಅವಾಗ ಅಂದರೆ, ಇನ್ನೊಂದು ವಿಷಯ ಕೇಳಿ, ಈ ಮಂಡೋದರಿ ಅವನು ಪೆಟ್ಟಿಗೆಯಲ್ಲಿ ಸಿಕ್ಕಿದ್ರಿಂದ ಅವನಿಗೆ ಕಂಸ ಅಂತ ಹೆಸರಿಟ್ರು. ನೋಡ್ರಿ, ಕಂಸ. ಇದು ಅರ್ಥ ಆಯ್ತು ನಿಮಗೆ? ಕಂಸ, ಇವನೇ ಕಂಸ. ಇವನು ಇನ್ನು ಈಗ ಮುಂದೆ ಹೊರಟ ಕಂಸ. ಎಲ್ಲಿ ಹೋಗಿ ಯಾಕೆಂದರೆ ಹಿಂದೆ ದಿಗಂಬರ ಮುನಿಯಾಗಿ ಅಂಥ ತಪ್ಪು ಮಾಡಿದಂಥ ವ್ಯಕ್ತಿ ಅಂದ ಮೇಲೆ ಅವನಲ್ಲಿ ಯಾವ್ಯಾವ ಪುಣ್ಯಗಳು ಇರ್ಬೋದು ವಿಚಾರ ಮಾಡ್ರಿ ನೀವು. ಈಗ ಹೋಗಿ ಶೌರ್ಯಪುರಕ್ಕೆ ಹೋಗಿಬಿಟ್ಟ. ಅಲ್ಲಿ ವಸುದೇವನ ಸೇವಕನಾದ. ಯಾರು ವಸುದೇವ? ಯಾರು ಅಂದರೆ ನಮ್ಮ ಶ್ರೀಕೃಷ್ಣ ಮತ್ತು ಬಲರಾಮನ ಅಪ್ಪ ವಸುದೇವನ ಕತೆ ನೀವು ಹಿಂದೆ ವಿಸ್ತಾರವಾಗಿ ಕೇಳಿ ಆಗಿದೆ ಆಗಲೇನೆ. ಇನ್ನೊಂದು ವಿಷಯ ಕೇಳಿ, ವಸುದೇವನ ಕಥೆಯನ್ನು ನೀವು ಬಹಳ ವಿಸ್ತಾರವಾಗಿ ಕೇಳಬೇಕಿದ್ರೆ ಇದೇ ರೀತಿ ನಾವು ಹರಿವಂಶ ಪುರಾಣ ಅನ್ನುವಂಥ ಶಾಸ್ತ್ರವನ್ನು ಹೇಳಿದ್ದೀವಿ. ಅದು 45 ಭಾಗದಲ್ಲಿದೆ. ಅದನ್ನು ಉಪಲಬ್ಧ ಮಾಡಿಕೊಂಡು ನೀವು ಕೇಳ್ರಿ, ಅದರಲ್ಲಿ ಬಹಳ ವಿಸ್ತಾರವಾದ ವರ್ಣನೆ ನಿಮ್ಗೆ ಸಿಗ್ತದೆ. ಅದಾದ ನಂತರ ಈ ವಸುದೇವನ ಹತ್ರ ಹೋಗಿಬಿಟ್ಟ ಕಂಸ. ಹೋಗಿ ಅಲ್ಲಿ ಅವನ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿಬಿಟ್ಟ ಈ ಕಂಸ. ವಸುದೇವ ಕೂಡ ಇವನನ್ನ ರಕ್ಷಣೆ ಮಾಡಿ ಇವನಿಗೆ ಬೇಕಾದ ವಿದ್ಯೆಗಳನ್ನು ಕಲಿಸಿದ ವಸುದೇವ. ಬೇಕಾದಂಥ ಸಂಪತ್ತಿಯನ್ನು ಕೊಟ್ಟ ವಸುದೇವ. ಇವಾಗ ಮುಂದೆ ಒಂದು ಘಟನೆ ಆಯಿತು. ಹೀಗಿರ್ಬೇಕಿದ್ರೆ ಒಂದು ಘಟನೆ ಆಯಿತು. ಏನು ಅಂತಂದರೆ, ಜರಾಸಂಘ ಇದ್ದಾನಲ್ಲ, ತ್ರಿಕಂಡಾಧಿಪತಿ ಜರಸಂಘ, ಅವನು ಚಕ್ರರತ್ನದ ಅಧಿಪತಿ ಇದ್ದಾನೆ ಜರಾಸಂಘ. ಆವಾಗ ಅವನು ತ್ರಿಕಂಡಾಧಿಪತಿ, ಪ್ರತಿನಾರಾಯಣ ಪದವಿಧಾರ ಜರಸಂಘ. ಅವನಿಗೆ ಒಬ್ಬ ಶತ್ರು ಇದ್ದ. ಪೌದನಾಪುರದಲ್ಲಿ ಒಬ್ಬ ಸಿಂಹರಥ ಅಂತ ಇದ್ದ. ಅವನನ್ನು ಏನು ಮಾಡ್ರು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಆವಾಗ ಜರಸಂಘ ಒಂದು ಘೋಷಣೆ ಮಾಡ್ದ, ಯಾರು ಪೌದನಾಪುರದ ಸಿಂಹರಥನನ್ನು ಹಿಡಿದು ನನ್ನ ಮುಂದೆ ನಿಲ್ಲಿಸ್ತಾರೆ ಅವರಿಗೆ ವಿಶೇಷವಾದ ಬಹುಮಾನವನ್ನು ಕೊಡ್ತೀನಿ, ಅಂದರೆ ನನ್ನ ಮಗಳನ್ನು ಕೊಡ್ತೀನಿ ಮತ್ತು ಸ್ವಲ್ಪ ರಾಜ್ಯ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡ್ದ. ಆವಾಗ ಈ ವಸುದೇವ ಆ ಘೋಷಣೆಯನ್ನು ಕೇಳಿ ಹೋಗಿ ಸಿಂಹರಥನನ್ನು ಹೋಗಿ ಹಿಡ್ಕೊಂಬಂದ. ಆವಾಗ
ಈ ಜರಾಸಂಗ ಬಹಳ ಸಂತೋಷದಿಂದ ತನ್ನ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಮಗಳಾದ ಜೀವದ್ಯಶೆಯನ್ನು ಮತ್ತೆ ಸ್ವಲ್ಪ ರಾಜ್ಯವನ್ನು ಕೊಡೋದಿಕ್ಕೆ ಬಂದ ಜರಾಸಂಘ. ಆವಾಗ ಆ ಜೀವದ್ಯಸೆ ಅಂದರೆ ಜರಾಸಂಗನ ಮಗಳಾದ ಜೀವದ್ಯಶೆಯನ್ನ ಲಕ್ಷಣದ ಅಂದರೆ ನೋಡ್ದ ಈ ವಸುದೇವ. ವಸುದೇವ ಬಹಳ ಜ್ಞಾನಿ ಇದ್ದ. ಆ ಹುಡುಗಿಯನ್ನ ದುಷ್ಟ ಲಕ್ಷಣಗಳಿಂದ ಸಹಿತಳಾದವಳು ಅಂತ ತಿಳಿದು ಬಿಟ್ಟ. ಯಾಕೆಂದ್ರೆ ಅವಳ ಲಕ್ಷಣಗಳು ಸರಿ ಇಲ್ಲ ಅಂತ ತಿಳಿದು ಬಿಟ್ಟ ವಸುದೇವ. ಆದರೆ ಅದನ್ನು ಅವನು ಯಾರಿಗೂ ಹೇಳಿಲ್ಲ. ವಸುದೇವ ಹೇಳ್ದ, ಜರಾಸಂಗನಿಗೆ ವಸುದೇವ ಹೇಳ್ದ, ಈ ಕೆಲಸವನ್ನು ನಾನು ಮಾಡಿಲ್ಲ, ನನ್ನ ಶಿಷ್ಯನಾದ ಕಂಸ ಮಾಡಿದ್ದಾನೆ, ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಬಿಡ್ರಿ, ರಾಜ್ಯವನ್ನು ಅವನಿಗೆ ಕೊಟ್ಬಿಡ್ರಿ ಅಂತಂದ ವಸುದೇವ. ಆವಾಗ ಕಂಸನನ್ನ ಪರೀಕ್ಷೆ ಮಾಡಬೇಕು. ಕಂಸ ಯಾರು, ಯಾವ ಕುಲದಲ್ಲಿ ಹುಟ್ಟಿದವನು ಅಂತೇಳಿ ಕಂಸನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಜರಾಸಂಗ ಕೇಳ್ದ. ಆವಾಗ ಕಂಸ ತನ್ನ ತಾಯಿಯ ಹೆಸರನ್ನು ಹೇಳ್ದ, ಅಂದ್ರೆ ಸಾಕಿದ ತಾಯಿ. ಆ ತಾಯಿಯನ್ನ ಕರೆಸಲಾಯ್ತು. ಆವಾಗ ಈ ಜರಾಸಂಗನಿಗೆ ಗೊತ್ತಾಯ್ತು ಆ ಉಂಗುರ ಮತ್ತೆ ಅಲ್ಲಿದ್ದಂತ ಪತ್ರದಲ್ಲೆಲ್ಲ ಇವನು ಉಗ್ರಸೇನನ ಮಗ ಅಂತ ಗೊತ್ತಾಯ್ತು. ಆವಾಗ ಬಹಳ ಸಂತೋಷದಿಂದ ಈ ಜರಾಸಂಗ ತನ್ನ ಮಗಳಾದ ಜೀವದ್ಯಸೆ ಮತ್ತೆ ಸ್ವಲ್ಪ ರಾಜ್ಯವನ್ನ ಈ ಕಂಸನಿಗೆ ಕೊಟ್ಟುಬಿಟ್ಟ. ಈಗ ಕಂಸ ಪ್ರಬಲನಾದ ಅಧಿಕಾರಿ ರಾಜ ಆದ. ಯಾಕೆ? ಹಿಂದೆ ಸಂಪಾದನೆ ಮಾಡಿದ ಪುಣ್ಯ ಇತ್ತು ಅವನ ಕಡೆಗೆ. ಆದ್ರಿಂದ ಪ್ರಬಲನಾದ ರಾಜ ಆದ ಕಂಸ. ಇಷ್ಟ ಆದ ತಕ್ಷಣ ಅವನಿಗೆ ಹಿಂದಿಂದ ಎಲ್ಲ ನೆನಪಿಗೆ ಬಂದು ಬಿಡ್ತು. ಅಲ್ಲ, ಏನು ಗೊತ್ತಾ, ನಾನು ಎಲ್ಲಿ ಹುಟ್ಟಿದೆ, ನನ್ನ ತಾಯಿ ಯಾರು ತಂದೆ ಯಾರು, ನನ್ನನ್ನು ನೀರಿನಲ್ಲಿ ಬಿಟ್ಟರು, ಇದೆಲ್ಲ ರಹಸ್ಯಗಳನ್ನು ತಿಳಿದು ಬಿಟ್ಟ ಕಂಸ. ತಿಳಿದ ತಕ್ಷಣವೇ ತನ್ನ ತಂದೆಯಾದ ಉಗ್ರಸೇನ ಮತ್ತೆ ತಾಯಿಯನ್ನ ಇಬ್ಬರನ್ನು ತಗೊಂಬಂದು ರಾಜ್ಯದ ಗೋಪುರದಲ್ಲಿ ಬಂಧಿಸಿ ಇಟ್ಟ. ಯಾಕೆಂದ್ರೆ ಹೋಗೋರು ಬರೋರೆಲ್ಲ ಅವ್ರನ್ನ ನೋಡಬೇಕು, ಅಸಹ್ಯ ಪಡಬೇಕು. ಆ ರೀತಿ ರಾಜ್ಯದ ಮುಂಭಾಗದ ಗೋಪುರದಲ್ಲಿ ತಂದು ಬಂಧಿಸಿ ಇಟ್ಟುಬಿಟ್ಟ. ಅವ್ರನ್ನ ಜೈಲಿಗೆ ಹಾಕಿಬಿಟ್ಟ. ನೋಡಿ, ಬಂದಿಖಾನೆಗೆ ಹಾಕಿಬಿಟ್ಟ. ಯಾರು? ಕಂಸ. ಹೀಗೆ ಮಾಡಿ ಅವನು ಬಹಳ ದುಷ್ಟ ರೂಪದಿಂದ ರಾಜ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಕಂಸ. ಹೀಗೆ ದಿನಗಳು ನಡೀತಾ ಇರಬೇಕಿದ್ರೆ ಒಂದು ದಿವಸ ಜೀವದ್ಯಶೆ ಇವಳ ಲಕ್ಷಣಗಳೇ ಸರಿ ಇರಲಿಲ್ಲ. ಇದು ವಸುದೇವ ಮೊದಲೇ ತಿಳಿದಿದ್ದ. ಇವಳ ಲಕ್ಷಣ ಸರಿಯಿಲ್ಲ. ಯಾರ್ದು? ಜೀವದ್ಯಶದ್ದು. ಇದನ್ನ ಸ್ವಚ್ಛವಾಗಿ ತಿಳಿದಿದ್ದ. ಯಾರು? ವಸುದೇವ ಬಹಳ ಬುದ್ಧಿವಂತ, ಬಹಳ ಚಾಣ. ಯಾಕೆ? ವಸುದೇವ ಇಷ್ಟು ಬುದ್ಧಿವಂತಿದ್ದಾನೆ. ಅವನು ಮನುಷ್ಯರಲ್ಲೂ ನೋಡ್ತಾ ಅವನು ವೀಣೆಗಳು ಇರಲಿ, ಮನಸ್ಸು ಇರಲಿ, ಅವನ ಲಕ್ಷಣದಿಂದನೇ ತಿಳಿದು ಬಿಡ್ತಾನೆ. ನಮ್ಮನೆ ಬುದ್ಧಿವಂತ ವಸುದೇವ. ಇವಳ ಲಕ್ಷಣ ಸರಿ ಇರಲಿಲ್ಲ. ಈ ಜೀವದ್ಯಸೆ ಅಂದರೆ ಯಾರು? ಕಂಸನ ಹೆಂಡತಿ. ಒಂದು ಸಲ ಆಹಾರಕ್ಕೆ ಬಂದಂಥ ಅತಿಮುಕ್ತಕ ಮುನಿರಾಜರಿಗೆ ಹಾಸ್ಯ ಮಾಡಿಬಿಟ್ಲು. ಪಾಪಿ ಜೀವ ಹಾಸ್ಯ ಮಾಡಿಬಿಟ್ಲು. ಅದನ್ನು ತಡ್ಕೊಳ್ಳೋಕ್ಕಾಗದಿದ್ದಂಥ ಅತಿಮುಕ್ತಕ ಮುನಿರಾಜರು ಹೇಳಿದ್ರು, ನೀನು ಯಾರ ಬಟ್ಟೆಯನ್ನು ಉಟ್ಕೊಂಡು ಈ ನೃತ್ಯ ಮಾಡ್ತಾ ಇದೆಯಾ, ನರ್ತನೆ ಮಾಡ್ತಾ ಇದೆಯಾ, ಅವರಿಗೆ ಹುಟ್ಟುವಂತಹ ಮಗ ನಿನ್ನ ಗಂಡನನ್ನ, ನಿನ್ನ ತಂದೆಯನ್ನ ಇಬ್ಬರನ್ನೂ ಸಾಯಿಸ್ತಾನೆ ಅಂತ ಹೇಳಿಬಿಟ್ರು. ಯಾರು? ಅತಿಮುಕ್ತಕ ಮುನಿ. ಅದನ್ನು ಕೇಳಿ ಸ್ವಲ್ಪ ಗೊಂದಲಕ್ಕೆ ಒಳಗಾದ ಜೀವದ್ಯಶ ಅಲ್ಲಿಂದ ಓಡಿ ಹೋಗಿ ಗಂಡನಾದಂಥ ಕಂಸನಿಗೆ ಅತಿಮುಕ್ತಕ ಮುನಿರಾಜರು ಹೇಳಿದಂಥ ಮಾತನ್ನ ಹೇಳಿಬಿಟ್ಲು. ಕಂಸ ವಿಚಾರ ಮಾಡ್ದ. ದಿಗಂಬರ ಮುನಿ ಹಾಸ್ಯಕ್ಕೆ ಮಾತು ಹೇಳಿದ್ರು ಕೂಡ ಅದು ಸತ್ಯ ಆಗ್ತದೆ ಅಂತ ಅಂದಮೇಲೆ ಇಷ್ಟು ನಿಷ್ಠುರವಾಗಿ ದಿಗಂಬರ ಮುನಿಯ ಮಾತು ಹೊರಬಿದ್ದಿದೆ ಅಂತಂದಮೇಲೆ ಇದು ನಿಜವಾಗಿ ಸತ್ಯ ಆಗೇ ಆಗ್ತದೆ. ಇದನ್ನು ಹೇಗಾರು ಪರಿಹಾರ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಬಹಳ ಚಿಂತೆ ಮಾಡಿಕೊಂಡ ಇವನು ಕಂಸ ವಿಚಾರ ಮಾಡ್ದ, ಈ ಮಾತುಗಳು ಸತ್ಯ ಆಗುತ್ತೆ.
ಇದಕ್ಕೆ ಯಾವುದಾದ್ರು ಒಂದು ಪರಿಹಾರವನ್ನು ನಾನು ಹುಡುಕಬೇಕು ಅಂತೇಳಿ ವಿಚಾರ ಮಾಡ್ತಾನೆ. ಈಗ ಏನಾಗ್ತದೆ ಅಂದರೆ ನಿಮಗೆ ಬಹಳ ಮಹತ್ವಪೂರ್ಣ ವಿಷಯನ ಈಗ ಅನಿವಾರ್ಯವಾಗಿ ನಾನು ಬಿಡ್ತಾ ಇದ್ದೀನಿ, ಸಮಯ ಆಗ್ತಾ ಇದೆ. ಈಗ ಇನ್ನು ಉಳಿದ ಭಾಗವನ್ನು ನೀವು ನಾಳೆ ಬಂದು ಕೇಳ್ರಿ, ನಾಳೆ ಬರಲೇಬೇಕು, ಕೇಳಲೇಬೇಕು. ಆಯಿತು. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಹೋಗಿ ಬರ್ರಿ, ನಾಳೆ ಸಮಯಕ್ಕೆ ಬರ್ರಿ, ಬನ್ನಿ.